ಹಾಯ್ ಹಲೋ, ನಮ್ಮ ಪ್ರಯಾಣ ಇವತ್ತು ಎಲ್ಲಿಗೆ ಮೇಘನ? ಕಾಟೇರಮ್ಮ ದೇವಸ್ಥಾನಕ್ಕೆ ಬನ್ನಿ ಹೋಗೋಣ. ನೋಡಿ ಬಸ್ ಹತ್ಕೊಂಡಿದ್ದೀವಿ, ನಾವು ಅವಾಗಲೇ ಬಂದೀವಿ. ಹೊಸಕೋಟೆಗೆ ಇಳಿದ್ಬಿಟ್ಟು ಇಲ್ಲಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಕಮಲೇಪುರಗೆ ಬಸ್ ನಿಂತಿರುತ್ತೆ ನೋಡಿ. ಹೊಸಕೋಟೆ ಬಸ್ ಇಳಿದ್ಬಿಟ್ಟು ಇಲ್ಲಿ ನೀನು ಆಲ್ರೆಡಿ ನಿಂತಿರ್ತಾವೆ ಬಸ್ಸು ಕಾಟೇರಮ್ಮನ ದೇವಸ್ಥಾನಕ್ಕೆ ಕಮಲೀಪುರ ಅಂತ. ಇವರೆಲ್ಲ ಕಾಟೇರಮ್ಮ 15 ನಿಮಿಷಕ್ಕೂ ಒಂದೊಂದು ಬಸ್ ಇರ್ತವೆ ಇಲ್ಲಿ ಕಾಟೇರಮ್ಮನ ದೇವಸ್ಥಾನಕ್ಕೆ. ಯಾರಾದರೂ ದೇವಸ್ಥಾನಕ್ಕೆ ಬರೋರಿದ್ರೆ ಬೆಳಗ್ಗೆನೇ ಬಂದ್ಬಿಡಿ, ಯಾಕಂದರೆ ತುಂಬ ಬಿಸಿಲು. 10 ಗಂಟೆ ಮೇಲೆ ಬಂದ್ಬಿಟ್ರೆ ಭಯಂಕರ ಬಿಸಿಲಿದೆ ನೋಡಿ, ಕಾಲಿಕ್ಕಾಗಲ್ಲ, ಚಪ್ಪಲಿ ಸಮೇತ ಸುಡ್ತವೆ ನೋಡಿ. ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಹೊಸಕೋಟೆಗಾದರೂ. ತುಂಬ ಬಿಸಿಲಿದೆ, ನಮಗೆ ಗೊತ್ತಿಲ್ಲ ಜಾತ್ರೆ ಇದೆ ಅಂತೇಳಿ. ಒಂದು ವಾರದಿಂದ ತನಕ ಕಾಟೇರಮ್ಮನ ದೇವಸ್ಥಾನ ಹೊಸಕೋಟೆ ಎಲ್ಲ ಫುಲ್ ಜಾತ್ರೆ. ನಾವು ಯಾಕಪ್ಪ ದೇವಸ್ಥಾನಕ್ಕೆ ಹೋಗ್ತಿರೋದಂದರೆ ನನ್ನ ಮಗಳು ತುಂಬ ಹುಷಾರಿರಲಿಲ್ಲ, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ. ಅವಾಗ ಒಂಥರ ಮೂರ್ಛೆ ಹೋಗ್ಬಿಟ್ಟಿತ್ತು. ಅವಾಗ ನಾನು ಅಂದ್ಕೊಂಡಿದ್ದೆ ತಾಯಿ ಬರ್ತೀನಿ ಅಂತ. ಇದು 3ನೇ ವಾರ ನಾನು ಹೋಗ್ತಾ ಇರೋದು ಹೊಸಕೋಟೆಗೆ. ನನ್ನ ಮಗಳು ಚೆನ್ನಾಗಿದ್ದಾಳೆ, ನಮ್ಮ ಮಗನೂ ಚೆನ್ನಾಗಿದೆ. ನಮ್ಮ ಮಗ ಅಂತೂ ತುಂಬ ಹಠ ಮಾಡೋನು, ಅಲ್ಲಿ ಹಾಸ್ಟ್ಲಾಗಿ ಇರ್ತಾನೆ ಇರಲಿಲ್ಲ. ಇಲ್ಲಿ ಬಂದು ನಾನು ಓದ್ಕಿಂತ ನನ್ನ ಮಗ ನನ್ನ ಮಾತು ಕೇಳ್ತಾನೆ, ಹಾಸ್ಟ್ಲಾಗಿದ್ದಾನೆ, ಚೆನ್ನಾಗಿದ್ದಾನೆ. ನನ್ನ ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಅದು ಊರು ಒಳಗಡೆ ಈ ಕಡೆಗೆ ದೇವಸ್ಥಾನ. ಅದು ಕಾಟೇರಮ್ಮ ಊರು ಹೊರಗಡೆ ಇದೆ ರಿಯಲಿ ದೇವಸ್ಥಾನ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಕಮಲೀಪುರ. ಈ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಊರು ಸಿಗ್ತವೆ ನೋಡಿ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ, ಏನೋ ಒಂಥರ ಆನಂದ. ನೋಡ್ತಾ ಇದ್ದರೆ ಅಷ್ಟು ಸಖತ್ತಾಗಿದೆ, ಅಷ್ಟು ಮನಸ್ಸಿಗೆ ಶಾಂತಿ ಅನಿಸುತ್ತೆ. ನೀವು ನೋಡಿ ಬೇಕಾದರೆ. ಅಷ್ಟು ತಾಯಿ ಇಲ್ಲಿಂದನೇ ನನಗೆ ಶಾಂತಿ ಕೊಡ್ತಾಳೆ. ನಮ್ಮ ಮನಸ್ಸರು ನಂಬೋದಿಲ್ಲ, ಆ ದೇವರಿದೆ, ದೇವ್ರನ್ನ ನಂಬ್ತೀನಿ ಅಷ್ಟೇ ನಾನು. ಈ ಹೊಸಕೋಟೆಗೆ ಕಬ್ಬಿನ ತೋಟ, ಹೂವು, ತರಕಾರಿ, ಸೊಪ್ಪು ಚೆನ್ನಾಗಿ ರೋಡ್ ಸೈಡಿಗೆ ಹಾಕಿರ್ತಾರೆ ಎಲ್ಲನೂ. ಚೆನ್ನಾಗಿರುತ್ತೆ ನೋಡೋಕ್ಕೆ. ಇದೊಂದು ಚಿಕ್ಕ ಹಳ್ಳಿ ಹೊಸಕೋಟೆ ಹತ್ರ. ಲೊಕೇಶನ್ ಅಂತೂ ಸಾಕತ್ತಾಗಿದೆ ನೋಡಿ. ಬಾಳೆ ತೋಟ, ಅಳುಜೋಳ, ಮತ್ತು ನೆಕ್ಸ್ಟ್ ಹೂವು ನೋಡಿ. ಹೂವು ಎಷ್ಟು ಚೆನ್ನಾಗಿ ಹಾಕೋರು ನೋಡಿ, ರೋಜು. ನೋಡಿ ದೇವಸ್ಥಾನ ಹತ್ರ ಆದರೆ ಹೋಗ್ತಾ ಇದ್ದೀವಿ. ಬಂತು ಇನ್ನೇನು ದೇವಸ್ಥಾನ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ ದೇವಸ್ಥಾನ. ಇವತ್ತು ಜಾತ್ರೆ ಇದೆ ಅಂತಿಲ್ಲಿ, ಒಂದು ವಾರದಿಂದ ಜಾತ್ರೆ ನಡೀತಾನೆ ಇದೆ ಅಂತೆ. ತುಂಬ ಚೆನ್ನಾಗಿ ದೇವಸ್ಥಾನ ಕಟ್ಟಿಸ್ತಿದ್ದಾರೆ ನೋಡಿ. ಅಲ್ಲಿ ನೋಡಿ ಎಷ್ಟು ಜನ ಬಂದಿದ್ದಾರೆ. ಇಲ್ಲಿ ಮಡ್ಲಕ್ಕಿ ಎಲ್ಲ ಕೊಡ್ತಾರೆ. ದೀಪ ಮಡ್ಲಕ್ಕಿ ನೀವು ಮನೆಯಿಂದಾನೇ ತರ್ಬೋದು. ಇಲ್ಲೆಲ್ಲ ಬಿಸ್ನೆಸ್ ಫ್ರೆಂಡು ಇಲ್ಲಿ ಹೇಳ್ತಾರೆ 300 400 ನೋಡಿ. ಅಲ್ಲಿ ಚಪ್ಪಲಿ ಬಿಡೋದಕ್ಕೆ ಅಲ್ಲಿ 30-40 ರೂಪಾಯಿ ತಗೊಂತಾರೆ. ನಾವಾದರೆ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ. ಹೊರಗಡೆ ಚಪ್ಪಲಿ ಬಿಟ್ಟು ನಾನಿಲ್ಲಿ ಕಾಲಾದರೆ ತೊಳ್ಕೊಂಡು ಬಂದಿದ್ದೀವಿ ನೋಡಿ. ಬರ್ತಿದ್ದಂಗೆ ಇಲ್ಲೇ ಗಣಪತಿ ಇದೆ ಮುಂದೆ, ಇದಕ್ಕೆ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋಗೋಣ ನೋಡಿ. ಒಳಗಡೆ ಆದರೆ ಎಂಟ್ರಿ ಕೊಡ್ತಾ ಇದ್ದೀವಿ ನಾವು. ಇಲ್ಲೆಲ್ಲ ತೆಂಗಿನಕಾಯಿ ಕಟ್ಟಿರ್ತಾರೆ. ಅವ್ರಿಗೇನಾದರೂ ಅರ್ಕೆ ಮಾಡ್ಕೊಂಡಿದ್ರು, ಅವ್ರು ಅಂದ್ಕೊಂಡಿದ್ದಂಗಿದ್ರು ಎಲ್ಲ ತೆಂಗಿನಕಾಯಿ ಕೊಡ್ತಾರೆ. ನೀವು ಕಟ್ಟಂಗಿದ್ರೆ ಮನೆಯಿಂದನೇ ತಂದು ಕಟ್ಟಿ, ಇಲ್ಲಾದರೆ 150-300 ರೂಪಾಯಿ ಹೇಳ್ತಾರೆ. ಎಲ್ಲ ಬಿಸ್ನೆಸ್ ಟ್ರಿಪ್ ಇಲ್ಲಿ. ಆದರೂ ನಿಮ್ಗೆ ಅಷ್ಟು ನಂಬಿಕೆ ಇದ್ದರೆ ಮನೆಯಿಂದ ತಂದು ಕಟ್ಟಿ ನೋಡಿ. ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಈ ಥರ ದೇವಿದೊಂದು ವಿಗ್ರಹ ಇಲ್ಲಿ ಇಟ್ಟಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿದ ತಕ್ಷಣವೇ ಒಂಥರ ಏನೋ ಮೈಯೆಲ್ಲ ಬೆಚ್ಚಗೆ ಅನಿಸ್ಬಿಡುತ್ತೆ.
ಇಲ್ಲಾದರೆ ಎಲ್ಲ ಚೆಕ್ ಇನ್ ಮಾಡ್ತಿದ್ದಾರೆ. ಮೇಘನ ಬ್ಯಾಗ್ ತೋರಿಸಲ್ಲಿ. ನೋಡಿ ಮಹಾತಾಯಿ ಕಾಟೇರಮ್ಮ ದೇವಿ ಇದೆ. ಕಾಟೇರಮ್ಮ ಮಹಾತಾಯಿ ದೇವರೇ. ನೋಡಿ ಇಲ್ಲಿ ಬೀಗಲ್ಲ. ಇಲ್ಲಿ ಏನಾದರೂ ಅಂದ್ಕೊಂಡು ಬೀಗ ಎಲ್ಲ ಹಾಕ್ಬೋದು, ಆಗುತ್ತಂತ ಇದೊಂದು ನಂಬಿಕೆ. ತ್ರಿಶೂಲಕ್ಕೆಲ್ಲ ಹಾಕಿದ್ದಾರೆ. ನೋಡಿ ಇಲ್ಲೆಲ್ಲ ಬೀಗ ಅಂತೂ ಇವಾಗೆಲ್ಲ ಹಾಕಿದ್ದಾರೆ ದೇವಸ್ಥಾನ ಅಂತೆಲ್ಲ. ನೋಡಿ ಆರತಿ ಎಲ್ಲ ಇಲ್ಲಿ ಇಟ್ಟಿದ್ದಾರೆ, ದೀಪ ಆರತಿ. ಇಲ್ಲಿ ನಿಂಬೆಹಣ್ಣು ದೃಷ್ಟಿ ತೆಗಿತಾರೆ. ಒಂದು ನಿಂಬೆಹಣ್ಣು ಒಬ್ರಿಗೆ ತೆಗಿಯೋಕ್ಕೆ 30 ರೂಪಾಯಿ ತಗೊತಾರೆ. ಅದಕ್ಕೆ ನಾವು ಮನೆಯಿಂದನೇ 2 ನಿಂಬೆಹಣ್ಣು ತಂದುಬಿಟ್ಟಿದ್ದೀವಿ. ನಾವೇ ನಿಲ್ಲಿಸ್ಕೊಂಡು ನಾವೇ ದೃಷ್ಟಿ ತಕ್ಕಂತೀವಿ. ತುಳಿ ಎಡಗಲ್ಲ ಅಷ್ಟೇ ಬಾ, ಹತ್ತಿರಬೇಡ. ಇಲ್ಲಿ ಬಂದಿರೋದೇ ನನ್ನ ಮಗಳಿಗೋಸ್ಕರನೇ. ಅವಳು ಚೆನ್ನಾಗಾಗಿದ್ದಾಳೆ ಇವಾಗ. ನೋಡಿ ಅವಳಿಗೆ ಅಂತಲ್ಲ, ನಮಗೂ ಯಾವ ಕಷ್ಟ ಬರ್ದಂಗೆ ತಾಯಿ ನೋಡ್ಕೊಂಡಿದ್ದಾಳೆ. ತುಂಬ ಪವಾಡ ನಿರ್ತೈತಿ. ಯಾವುದೇ ದೆವ್ವ ಪೀಡೆ ಮಾಟ ಮಂತ್ರ ಎಂಥದ್ದು ಇಲ್ಲಿ ಬಂದು ತಾಯಿ ಹತ್ರ ಬಂದರೆ ಸಾಕು ಎಲ್ಲ ಓಡೋಗ್ತವೆ. ನೋಡಿ ತಾಯಿ ನೋಡ್ತಾ ಇದ್ರೇ ಒಂದು ಇಲ್ಲೆಲ್ಲ ನೋಡಿ ಮಕ್ಕಳಾಗದಿದ್ದರಿಗೆ ತೊಟ್ಲು ಎಲ್ಲ ತಂದು ಕಟ್ತಾ ಇದ್ದಾರೆ ಇಲ್ಲಿ. ಇಲ್ಲ ಇನ್ನು ನಿಮ್ಗೆ ಒಂದೊಂದು ವಿಚಿತ್ರವಾದ ತೋರಿಸ್ತೀನಿ ಬನ್ನಿ. ನೋಡಿ ಎಂತೆಂಥ ಜನ ಇರ್ತಾರೆ ನಮ್ಮವ್ರಂತ. ಎಷ್ಟು ನಂಬಿಕೆ, ಮೂಢನಂಬಿಕೆ. ದೇವರಿದೆ ನಂಬಬೇಕು, ಆದರೆ ಇಷ್ಟೊಂದ ಎಣ್ಣೆ ಪ್ಯಾಕೆಟ್ ತಂದು ಹಾಕ್ಯಾರೆ, ಸಿಗರೇಟ್ ಪ್ಯಾಕೆಟ್ ತಂದು ಹಾಕ್ಯಾರೆ, ಫೋಟೋಸ್ ತಂದು ಹಾಕ್ತಾರೆ, ಹಾಸ್ಪಿಟ್ಲು ಬಿಲ್ ತಂದು ಹಾಕ್ತಾರೆ. ನೋಡಿ ಟ್ಯಾಬ್ಲೆಟ್ ತಂದು ಹಾಕ್ತಾರೆ. ಡಾಕ್ಟ್ರ್ ಹತ್ರ ಹೋದರೆ ಹೊಸಾಗುತ್ತೆ. ನಂಬಿಕೆ ಇರಬೇಕು, ಕೈ ಮುಕ್ಕಬೇಕು. ಆದ್ರೆ ಇಷ್ಟೊಂದ ಎಣ್ಣೆ ಪ್ಯಾಕೆಟ್ ಕೂಡ ತಂದು ಹಾಕ್ಯಾರೆ. ನೋಡಿ ಫ್ರೆಂಡ್ಸ್, ಮಾತ್ರೆಗಳು ತಂದು ಹಾಕವ್ರೆ. ಯಾರೋ ಫೋಟೋ ತಂದು ಹಾಕ್ಯಾರೆ, ಅದು ಲೆಟ್ರು ಬೇರೆ ಬರೆದು ಹಾಕ್ತಾರೆ. ನೋಡಿ ಒಂದೊಂದು ನೋಡಿ ಎಷ್ಟೆಷ್ಟು ಯಾರ್ಯಾರ ಬಗ್ಗೆ ಕೆಟ್ಟದಾಗೆಲ್ಲ ಬರೆದ್ಬಿಟ್ಟು ಹಾಕ್ತಾರೆ ಇಲ್ಲಿ. ನೋಡಿ ಏನೈತೆ, ಸಿಗರೇಟ್ ಬಿಡಿಯೋದು ಅಂದರೆ ಸಿಗರೇಟ್ ಪ್ಯಾಕೆಟ್ ತಂದು ಹಾಕ್ಬೇಕಾ, ಎಣ್ಣೆ ಪ್ಯಾಕೆಟ್ ತಂದು ಹಾಕ್ಬೇಕಾ? ಅದು ಯಾವುದೇ ಸಾಲ ಅಂತ ಇಲ್ಲಿ ಹಾಕಿ ಏನೋ ತಂತ್ರ ಎಲ್ಲ ತಂದು ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ನೋಡಿ ಪರ್ಸ್ ಏನಕ್ಕೆ ಹಾಕಿದ್ದಾರೆ ನೀವೇ ನೋಡಿ. ನೋಡಿ ಇವೆಲ್ಲ ಏನಿದು? ದೇವರು ನೀನು ಎಲ್ಲ ಕೆಟ್ಟ ಚಟ ಎಲ್ಲ ಕಳ್ಕೊಬಂದು ನಾನು ಒಂದೇ ಬಿಡ್ಸಂದ್ರೆ ಬಿಡಿಸ್ಬಿಡ್ತಾನ? ತಾಯಿ ಬಿಡಿಸ್ಬಿಡ್ತಾಳ ಹೇಳು? ಅದು ದುಡ್ಡೇನು ಹೆಚ್ಚಾಗ್ಯಾವ ಹಾಕಿಲಿ ಇನ್ನೂ ತಗೊಂಡು ಯಾರಿಗಾನ ಒಬ್ರು ಹೊಟ್ಟೆ ಸ್ತೂರಿಯಾರು ಕೊಟ್ಟರೆ ಅಲ್ಲಿ ಆಗುತ್ತಲ್ಲ, ದೇವಿ ಅಲ್ಲೇ ಕಾಪಾಡ್ತಾಳೆ ಹೇಳಿ. ನೀವೇ ನೋಡಿ, ಒಂದೊಂದು ದೃಶ್ಯನ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನೀವೇ ನೋಡಿ. ಈ ಥರ ಇವಾಗ ಹೋಗ್ಲಿ ಇದು ಯಾಕೆ ಹಾಕಿದ್ದಾರೆ, ಟಿಕೆಟ್ ಯಾಕೆ ಹಾಕಿದ್ದಾರೆ ನೋಡಿ, ಬಸ್ ಟಿಕೆಟು ಇನ್ನೊಂದು ಫ್ರೀಯಾಗಿ ಕೊಟ್ಟಿರಲ್ಲ, ಏನೋ ಗಂಡು ಮಕ್ಳಿಗೂ ಫ್ರೀ ಕೊಡಲಿ ಅಂತ ಏನೊಂದು ಟಿಕೆಟ್ ಹಾಕಿದಾರ ನೋಡಿ. ನೀವೇನೆ ನೋಡಿ, ಫೋಟೋಸ್ ಎಲ್ಲ ಹಾಕಿದ್ದಾರೆ ನೋಡಿ. ನೋಡಿ ಗರ್ಭಗುಡಿ ಹತ್ರ ಆದರೆ ಒಂದು ವಿದ್ಯೆ ಕಾಟೇರಮ್ಮ ತಾಯಿ ನಂಬ್ದಿರೋ ಸ್ಥಳ.
ನೋಡಿ ದೇವಸ್ಥಾನಕ್ಕೆ ಬಂದವರು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಊಟಕ್ಕೆ ಆದರೂ ಪ್ರಸಾದ ಆದರೂ ಕೊಡ್ತಾರೆ, ಪ್ರಸಾದ ಮಾಡ್ಕೊಂಡು ಹೋಗಿ. ನಾವಾದರೆ ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಅವ್ರು ಊಟ ಮಾಡಿ ಅವ್ರ ತಟ್ಟೆ ಅವರೇ ತೊಳಿಬೇಕಿಲ್ಲಿ. ನೋಡಿ ದೇವಸ್ಥಾನಕ್ಕಾದರೆ ಹೋಗಿ ಮತ್ತೆ ಅದೇ ಬಸ್ಸಲ್ಲಿ ರಿಟರ್ನ್ ಬಂದ್ವಿ. ಅದು 15 ನಿಮಿಷಕ್ಕೂ ಬಸ್ ಇದೆ ಕಾಟೇರಮ್ಮಂಗೆ ಹೋಗೋಕ್ಕೆ. ಇವಾಗ ನಾವು ಈ ಕಡೆಯಿಂದ ಆ ಕಡೆಗೆ ದಾಡ್ಕೊತಾ ಇದ್ದೀವಿ ಹೋಗೋಕ್ಕೆ ಮನೆಗೆ ಬ್ರಿಡ್ಜ್ ಮೇಲೆ.